ಮಾಡೋಕೆ ಇಷ್ಟ ಇಲ್ವಾ? ಪರವಾಗಿಲ್ಲ. ಮೆಸೇಜ್ ಮಾಡೋಕೂ ಇಷ್ಟ ಇಲ್ವಾ? ಪರವಾಗಿಲ್ಲ. ನನ್ ಪ್ರೀತಿ ಮಾಡೋಕೂ ಇಷ್ಟ ಇಲ್ವಾ? ಪರವಾಗಿಲ್ಲ. ಈಗ ನನ್ ಬಿಟ್ ಹೋಗ್ತೀಯಾ? ಹೋಗು. ಆದರೆ ಯಾವತ್ತಾದ್ರೂ ಒಂದಿನ ನಿಂಗ್ ಟೈಮ್ ಸಿಕ್ಕಿದ್ರೆ ಒಂದ್ಸಲ ಕಾಲ್ ಮಾಡಿ ಹೇಳು, ನಾನೇನಾದ್ರೂ ತಪ್ಪು ಮಾಡಿದ್ನಾ ಅಥವಾ ನನ್ನ ಪ್ರೀತಿಲಿ ಏನಾದ್ರೂ ಕಡಿಮೆ ಆಗಿತ್ತಾ ಅಂತ. ದೇವರೇ, ಕೊಟ್ಟು ಕಿತ್ಕೊಳ್ಳೋ ಹಾಗಿದ್ರೆ ಯಾವುದನ್ನೂ ಕೊಡಬೇಡ. ಯಾಕಂದ್ರೆ ನೀನು ಕೊಟ್ಟಾಗ ಆಗೋ ಖುಷಿಗಿಂತ ಕಿತ್ಕೊಂಡಾಗ ಆಗೋ ನೋವೇ ಜಾಸ್ತಿ. ಕೈ ಮೀರಿ ಹೋದ ಕನಸನ್ನು ಮಿತಿ ಮೀರಿ ಪ್ರೀತಿಸಿದ್ದೆ. ದೇಹಕ್ಕಾಗಿ ಮೂಡಿದ ಪ್ರೀತಿ ದೇಹದ ದಾಹ ತೀರುವ ತನಕ. ಮನಸ್ಸು ನೋಡಿ ಮೂಡಿದ ಪ್ರೀತಿ ಉಸಿರು ನಿಲ್ಲುವ ತನಕ. ಇಷ್ಟು ದಿನ ನನ್ನ ಪ್ರೀತಿಯ ಅರ್ಥ ಮಾಡಿಕೊಳ್ತೀಯಾ ಅಂತ ನಿನ್ನ ಜೊತೆ ವಾದ ಮಾಡುತ್ತಿದ್ದೆ. ಆದರೆ ನಾನು ಸತ್ತಾರೂ ನೀನು ನನ್ನ ಪ್ರೀತಿಯ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಗೊತ್ತಾಯ್ತು. ಒಪ್ಪಿಗೆ ಇಲ್ಲದ ಪ್ರೀತಿಗೆ ಒತ್ತಾಯ ಬೇಡ, ಏಕೆಂದರೆ ಅಲ್ಲಿ ನಮಗೆ ಬೆಲೆ ಇರಲ್ಲ. ತುಂಬಾ ಕೀಳಾಗಿ ನೋಡುತ್ತಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಷ್ಟ ಆಗ್ತೀವಿ. ಅವಶ್ಯಕತೆ ಮುಗಿದ ಮೇಲೆ ನಾವು ಕಷ್ಟ ಆಗ್ತೀವಿ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು. ಅವಳು ಕೂಡ ಸಮುದ್ರದ ಅಲೆಗಳ ತರಹ ನನ್ನ ಜೀವನದಲ್ಲಿ ಬಂದು ಹೋದಳು ಅಷ್ಟೇ. ಮರೆತ ಮನಸ್ಸಿಗೂ ಸೋತ ಕನಸಿಗೂ ವಿದಾಯ ಹೇಳುವುದೇ ಉತ್ತಮ. ಆನ್ಲೈನಲ್ಲಿ ಇದ್ರೂನು ನೀವ್ ಮೆಸೇಜ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬಿಡಿ, ಅವರು ನಿಮ್ಗೆ ಕೊಡ್ಬೇಕಾಗಿರೋ ಟೈಮ್ನ ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಅಂತ. ಇಷ್ಟಪಟ್ಟಿರೂ ಬದುಕೋಕೆ ಆಗ್ತಿಲ್ಲ ಅಂತ ಒಂದ್ ಕಡೆ ಬೇಜಾರಾದ್ರೆ ಎಷ್ಟೇ ಬೇಡ್ಕೊಂಡ್ರು ಇಂಥ ಬದುಕು ಬೇಡ ಅಂತ ಅದೇ ಬದುಕನ್ನೇ ಬದುಕ್ತಾ ಇದ್ದೀವಿ. ಏನಿಲ್ಲ, ಫ್ಯಾಮಿಲಿ ಕಮಿಟ್ಮೆಂಟ್ಸ್. ನೀನ್ ಬರಲ್ಲ ಅಂತ ಗೊತ್ತು, ಆದ್ರೂ ನಿನಗೋಸ್ಕರ ಕಾಯ್ತೀನಿ. ನನಗಾದ್ರಲ್ಲಿ ಖುಷಿ ಇದೆ. ಪ್ರೀತ್ಸೋರು ನಮ್ಮ ಜೊತೆ ಇಲ್ಲಾಂದ್ರೂ ಅವರ ನೆನಪಲ್ಲಿ ಬದುಕೋದೇ ನಿಜವಾದ ಪ್ರೀತಿ.